ನೀವು ಈಗಲೂ ಕೂಡ ಐ ಟಿನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಹೇಗೆ ಸರ್ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು? ಒಂದು ಕಡೆ ಸಿನಿಮಾಗಳು ಸಾಕಷ್ಟು ಬರ್ತಿರ್ತವೆ, ಸೀರಿಯಲ್ಲು ರೆಗ್ಯುಲರ್ ಹೌದು ಆಗಿರುತ್ತೆ. ಹೌದು. ವರ್ಕ್ ಪ್ರೆಷರ್ ಯಾವ ಥರ ಇರುತ್ತೆ ಸರ್? ಒಂದು ಸಲ ಈ ಸಿನಿಮಾ ರಂಗ, ಈ ಸೀರಿಯಲ್ಲು, ಟಿ ವಿ, ಸ್ಮಾಲ್ ಸ್ಕ್ರೀನಲ್ಲಿ ನಾವು ಇಳಿದಾಗ ಆ ಪ್ಲ್ಯಾನಿಂಗ್ ಇರಲ್ಲ. ಸೊ ಅವರು ಕರೆದಾಗ ಹೋಗಬೇಕು, ಯಾಕೆಂದರೆ ಸೀನ್ ಡಿಮಾಂಡ್ ಈ ಥರ ಮಾಡ್ತಾ ಇರುತ್ತೆ. ಮತ್ತು ನಾನು ಒಬ್ಬನೇ ಆ್ಯಕ್ಟಿಂಗ್ ಮಾಡೋದಾದರೆ ಒಂದು ಬೇರೆ ರೀತಿ, ಬಟ್ ನನ್ನ ಕೋ ಆ್ಯಕ್ಟರ್ಸ್ ಇರ್ತಾರೆ, ಅವರು ಡೇಟ್ಸ್ ತೊಗೋಬೇಕು, ಸೊ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅವರು ಮೊದಲೇ ಪ್ಲ್ಯಾನಿಂಗ್ ಮಾಡಿ ನಮ್ಗೆ ಹೇಳ್ತಾರೆ, ಈ ಥರ ಇರುತ್ತೆ ಅಂತ. ಅವರಿಗೂ ಗೊತ್ತು ನಾನು ಐ ಟಿ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ. ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತಂದರೆ, ಒಂದು ಆಫೀಸಲ್ಲಿ ಸಪೋರ್ಟ್ ಇದೆ. ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಲಿ, ಆಮೇಲೆ ನಮ್ಮ ಮ್ಯಾನೇಜರ್ಸ್ ಆಗಲಿ, ಸಪೋರ್ಟ್ ತುಂಬ ಇದೆ. ಅವರು ನನ್ನ ಗುರ್ಸ್ಕೊಂಡಿದ್ದಾರೆ. ಅಂದ ಮಾತ್ರಕ್ಕೆ ನಾನು ಅದನ್ನು ಎಫೆಕ್ಟ್ ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ಅವರಿಗೆ ಪ್ರಾಜೆಕ್ಟ್ ಎಫೆಕ್ಟ್ ಆಗುತ್ತೆ. ಸೊ ರಜೆ ತೊಗೋತೀನಿ. ಅಥವಾ ಈ ಲಾಂಗ್ ಪೀರಿಯಡ್ ಡ್ಯೂರೇಷನ್ ಸಿನಿಮಾ ಬಂತಂದರೆ ಡೇಟ್ಸ್ ಕೊಡೋಕ್ಕೆ ಪ್ರಾಬ್ಲಮ್ ಆದಾಗ, ಸಿನಿಮಾ ಪಾತ್ರ ಮುಖ್ಯ ಆಯಿತು, ಆಮೇಲೆ ಸಿನಿಮಾ ತುಂಬ ಚೆನ್ನಾಗಿದೆ, ಪ್ರೊಡಕ್ಷನ್ ಹೌಸ್ ತುಂಬ ಚೆನ್ನಾಗಿದೆ ಅಂತಂದಾಗ